ಹಾಯ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಮಿನಿ ಬ್ಲಾಗ್. ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್. ಇವತ್ತು ನಾನು ಮಾಡ್ತಾಯಿರೋದು ಆಲೂಗಡ್ಡೆ ಪಲ್ಯ, ದೋಸೆ ಮತ್ತು ಇಡ್ಲಿ ಚಟ್ನಿ. ಬನ್ನಿ ಹೇಗೆ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಚಟ್ನಿಗೆಲ್ಲ ಹುರ್ಕೊಂಡಿದ್ದೀನಿ. ಇದಕ್ಕೆ ಚಟ್ನಿಗೆ ನಾನು ಏನೇನು ಹಾಕಿದ್ದೀನಿ ಅಂತಂದರೆ ಶೇಂಗಾ, ಜೀರಿಗೆ ಮೆಣಸು, ಹುಣಸೆ ಹಣ್ಣು ಮತ್ತು ಇದು ಮೆಣಸಿನಕಾಯಿ, ಖಾರದ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಗ್ರೈಂಡ್ ಮಾಡ್ಕೊಳ್ಳೋವಾಗ ಹಾಕಿಸ್ಕೊಳ್ತೀನಿ ಫ್ರೆಂಡ್. ನೀವೇ ನೋಡ್ತಾ ಇರ್ಬೋದು, ಹಾಲು ಕಾದಿದೆ. ಇನ್ನೊಂದು ಕಡೆ ಕುಕ್ಕರಲ್ಲಿ ಆಲೂಗಡ್ಡೆ ಬೆಂದಿದೆ. ಆ ಬೆಂದಿರೋದನ್ನ ಸಿಪ್ಪೆ ತಗೋಬೇಕಾಗತ್ತೆ. ನೋಡಿ, ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಈಗ ಸಿಪ್ಪೆ ತಗೋಬೇಕು. ಓಕೆ, ಈಗ ಹುರಿದಿರೋವಂಥ ಪದಾರ್ಥಗಳನ್ನ ಮಿಕ್ಸಿಗೆ ಜಾಲ್ರಾಗ ಹಾಕ್ಕೊಬಿಡೋಣ, ಶಿಫ್ಟ್ ಮಾಡ್ಕೊಬಿಡೋಣ. ಈಗ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಸರಿ, ಸ್ಪೂನ್ ಅಳತೆ ನನಗೆ ಗೊತ್ತಾಗಲ್ಲ, ಕೈಯಲ್ಲೇ ಹಾಕ್ತಿದ್ದೀನಿ ನೋಡಿ. ಅರ್ಧಂಬರ್ಧ ಆಗಿದೆ. ಇದಕ್ಕೆ ನೀರನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನುಣ್ಣಗಾಗಬೇಕು. ನುಣ್ಣಗಾದರೆ ಚಟ್ನಿ ಚೆನ್ನಾಗಿ ಬರುತ್ತೆ. ಫೈನಲಿ ನಮಗೆ ಚಟ್ನಿ ರೆಡಿ ಆಯಿತು. ಓಕೆ, ನೋಡಿ ಚಟ್ನಿ ಎಷ್ಟು ಸ್ಮೂತ್ ಇದೆ, ಕಾಣಿಸ್ತಿದೆಯಾ? ಇದು ಚಟ್ನಿ ರೆಡಿ ಆಯಿತು. ಕ್ವಿಕ್ಕಾಗಿ ಈಗ ಪಲ್ಯಗ ಮಾಡ್ಕೊಬಿಡೋಣ, ಆಲೂಗಡ್ಡೆ ಪಲ್ಯ ಮಸಾಲೆ ದೋಸೆಗೆ. ಓಕೆ, ಸ್ಮ್ಯಾಶಿಂಗ್ ರೆಡಿ ಆಗಿದೆ. ಈಗ ಫಟಾಫಟ್ ಅಂತ ಪಲ್ಯ ಮಾಡ್ಕೊಂಡು ಬಂದ್ಬಿಡೋಣ, ಆಯಿತಾ? ಈಗ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆಗೆ ಈಗ ಸಾಸಿವೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ ಅನ್ನೋದಕ್ಕೆ ಒಂದೆರಡು ಕಾಳು ಬಿಡಬೇಕು. ಅದು ಚಿಟ್ ಅಂದಿದ ತಕ್ಷಣ ನಾವು ಮತ್ತೆ ಕಾಳುಗಳನ್ನ ಹಾಕ್ಕೊಳ್ಳೋಣ. ಆಗಲೇ ನಿಮ್ಗೆ ಹೇಳಿದ್ನೆಲ್ಲ ಹಚ್ಚಿಟ್ಕೊಂಡಿರೋವಂಥದ್ದೆಲ್ಲ ಒಂದೊಂದೇ ಹಾಕ್ಕೊಳ್ಳೋಣ. ಸೊಪ್ಪು, ಈರುಳ್ಳಿ, ಇದು ಫ್ರೈ ಆಗಲಿ. ಈಗ ಹಚ್ಕೊಂಡಿರುವಂಥ ಹಸಿಮೆಣಸಿನಕಾಯಿ. ಓಕೆ, ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಮಾತ್ರ, ಆಲೂಗಡ್ಡೆಗೆ ಆಲ್ರೆಡಿ ನಾನು ಹಾಕ್ಕೊಂಡಿದ್ದೀನಲ್ವ. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ, ಸ್ವಲ್ಪ ಒಂದೆರಡು ಚಿಟಿಕೆ. ಕಲರ್ ನೋಡಿ ಹೇಗೆ ಚೇಂಜ್ ಆಗ್ತಾ ಇದೆ. ಈರುಳ್ಳಿ ಆಲ್ರೆಡಿ ಬ್ರೌನ್ ಆಗಿತ್ತು, ಸ್ವಲ್ಪ ಕಲರ್ ಈಗ ಚೆನ್ನಾಗಿ ಬಿಟ್ಕೊಂಡಿದೆ. ಇದಕ್ಕೆ ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಈಗ ಇದಕ್ಕೆ ನಾವು ಆಲೂಗಡ್ಡೆನ ಹಾಕ್ಕೊಬಿಡೋಣ. ಇದಕ್ಕೊಂದು ಮಿಕ್ಸ್ ಕೊಡೋಣ. ಯಾಕೆ ಅಂದರೆ ಕಮ್ಮಿ ಕ್ವಾಂಟಿಟಿ ಮಾಡ್ತಾ ಇರೋದು.
ಜಾಸ್ತಿ ಆಲೂಗಡ್ಡೆ ನಮ್ಮ ಮನೇಲಿ ಯಾರು ತಿನ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ. ಪಲ್ಯ ರೆಡಿ ಆಗಿದೆ, ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಓಕೆನಾ? ಈಗ ತವಾ ಇಟ್ಟಿದ್ದೀನಿ, ದೋಸೆ ಹಾಕ್ಬಿಡೋಣ ಬೇಗ, ಟೈಮ್ ಬೇರೆ ಆಗೋಯ್ತು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಆಯಿತಾ? ದೋಸೆ ರೆಡಿ ಆಗುತ್ತೆ, 2 ಮಿನಿಟ್ಸ್ ಅಷ್ಟೇ. ಈ ಕಡೆ ಇಡ್ಲಿಗೆ ನೀರು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಕಾದಿದ ತಕ್ಷಣ ಇಡ್ಲಿಗೆ ಇಡೋಣ, ಓಕೆನಾ? ಒಂದು ಕಡೆ ದೋಸೆ ಆಗುತ್ತೆ, ಒಂದು ಕಡೆ ಇಡ್ಲಿ ಆಗುತ್ತೆ. ಆ ಕಡೆ ಸ್ವಲ್ಪ ರೋಸ್ಟ್ ಆಗಲಿ ಅಲ್ವಾ. 8 ಗಂಟೆ ಆಗಬಿಡ್ತು, ಯಾವಾಗ ಬೇಗ ಬೇಗ ಬಾಕ್ಸಿಗೆ ಕಟ್ಟಬೇಕು, ಟೈಮ್ ಬೇರೆ ಆಯಿತು. ಈ ಕಡೆ ಇಡ್ಲಿಗೆ ಇಟ್ಟಿದ್ದೀನಿ. ಇಡ್ಲಿ ಒಂದೇ ಸ್ಟ್ಯಾಂಡ್, ಒಂದಾಗೋದು ಅಷ್ಟೇ, ಒಂದು ಸ್ಟ್ಯಾಂಡ್ ಆಗುತ್ತೆ. ಇಡ್ಲಿ ದೋಸೆ ಸಾಕು ಮಕ್ಕಳಿಗೆ, ಮಧ್ಯಾಹ್ನ ಬೇರೆ ಮಾಡ್ಕೊಳ್ತೀನಿ ನಾನು. ಇಡ್ಲಿ ಬೆಂದಿದ್ದೇ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂದರೆ, ಜಸ್ಟ್ ಒಂದು ಸ್ಟಿಕ್ ತೊಗೊಳ್ಳಿ, ಕಾಣಿಸ್ತಾ ಇದೆ ಅನಿಸುತ್ತೆ, ತೊಗೊಂಡು ಚುಚ್ಚಿ. ಬೇಗ ಎತ್ತಕ್ಕಾಗ್ತಿಲ್ಲ ನೋಡಿ, ಇದು ಅಂಟಿಲ್ಲ ಅಂದರೆ ಇದು ಬೆಂದಿದೆ, ಪರ್ಫೆಕ್ಟಾಗಿದೆ ಅಂತ. ನಾನು ಮಾಡಿರೋದು ರವೆ ಇಡ್ಲಿ, ಇದು ರವೆ ಇಡ್ಲಿ, ಆಯಿತಾ? ತುಂಬ ಬಿಸಿ ಇದೆ, ಹಬೆ ನೋಡ್ತಾ ಇದ್ದೀರಾ? ಸೂಪರ್ ಇಡ್ಲಿ ಬೆಳಗ್ಗೆ. ಮಲ್ಲಿಗೆ ಬಂದಂಗೆ ಬರ್ತಾ ಇದೆ. ಅದೇನು ಮಲ್ಲಿಗೆ ಇಡ್ಲಿ ಅಂತ ಅಲ್ವಾ, ಆ ಥರ. ತಳದಲ್ಲೇನಾದ್ರು ಅಂಟಿದೆಯಾ? ಏನಿಲ್ಲ. ದೋಸೆ, ಇಡ್ಲಿ, ಚಟ್ನಿ ಹೇಗಿದೆ ಕಾಂಬಿನೇಷನ್?